ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಮಂಗಳವಾರ. ಏನು ಗಾಡಿಗಳು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಇಷ್ಟೊಂದು ರಶ್ ಆಗಿಬಿಟ್ಟೈತೆ. ಇನ್ನೂ ಓಪನೇ ಆಗಿಲ್ವಾ? ಎಂಥ ಭಾಳ ಬಂತು ನಮ್ಮದು. ಬಿಡಿ, ಪರವಾಗಿಲ್ಲ, ಆಮೇಲೆ ಹಾಕ್ಸೋಣ. ಹೋಗ್ಬಿಟ್ಟು ಟೀಗೆ ಕುಡಿಯೋಣ ಇಲ್ಲೇ ಪಕ್ಕದಲ್ಲಿ. ಅಲ್ಲಿ ಅಷ್ಟರಲ್ಲಿ ಓಪನ್ ಗೀಪನ್ ಆದರೆ ಪರವಾಗಿಲ್ಲ. ಟೈಮಿಂಗ್ಸು 6:37 ಗಂಟೆ ಆಗಿದೆ ಆಲ್ಮೋಸ್ಟು. ಸ್ಲಾಟ್ ಎಲ್ಲ ಬುಕ್ ಮಾಡ್ಕೊಳ್ಳೋಣ. ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನೇನಾಗುತ್ತಂತ ನೋಡೋಣ. ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಪೆಟ್ರೋಲ್ ಹಾಕ್ಸೋಕೆ ಬಂದಿದ್ದೀನಿ. ಟೈಮು ಲಾಗಿನ್ ಆಗಿದ್ದೀನಿ. ಆಲ್ಮೋಸ್ಟು 6:45 ಆಗಿದೆ. ನೋಡೋಣ ಎಷ್ಟು ರೂಪಾಯಿ ಪೆಟ್ರೋಲ್ ಅದು ಹೋಗುತ್ತೆ ಅಂತ. ಸ್ಲಾಟು ಬುಕ್ ಮಾಡ್ಕೊಂಡಿದ್ದೀನಿ. 90% ಸರ್ಜ್ ಐತೆ. ಏನೊಂದು 3 ಲೀಟ್ರ್ ಹೋಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಇನ್ನಿದಕ್ಕೆ ನೋಡೋಣ ಎಷ್ಟು. ಅಣ್ಣ ಫುಲ್ ಟ್ಯಾಂಕ್ ಹಾಕಿ. ಸ್ಲೋ ಹಾಕಿ, ಫುಲ್ಲೇ ಇರೋದು. ನೋಡೋಣ ಎಷ್ಟಾದರೂ ಹೋಗುತ್ತೆ. ಹೋಗು ಹೋಗು ಹೋಗು, ಫುಲ್ಲಾಗು ನಾವು ಹೆಡ್. ಸ್ಲೋ ಆಗಿ ಸಾಕ್ಬಿಡಿ 330 ರೂಪಾಯಿ ಆಯಿತು ಪೆಟ್ರೋಲು. ಫುಲ್ ಟ್ಯಾಂಕು ಕ್ಯಾಶ್ ಕೊಟ್ಟು ಸಿಗ್ತೀನಿ ರೀ ಅಣ್ಣ. 1 ನಿಮಿಷ ಕೊಟ್ಟು. ಫಸ್ಟ್ ಆರ್ಡ್ರ್ 100 ರೂಪಾಯಿ ಹಾಕ್ಬಿಟ್ಟು 1.5 ಕಿಲೋಮೀಟ್ರು 11 ಕಿಲೋಮೀಟ್ರ್ ಆರ್ಡ್ರು 10:30 ತೋರಿಸೈತೆ. ಆಲ್ಮೋಸ್ಟ್ 11:30. ಇಂಡಿಯನ್ ಸ್ವೀಟ್ ಹೋಮ್ ಅಂತೆ. ಎಲ್ಲಿ? ಉಡುಪಿ ಗಾರ್ಡನ್ ಮುಂದ್ಗಡೆಯಿಂದ. ಎಲ್ಲಿ ಡ್ರಾಪು ಇನ್ನೂ ಫುಡ್ ರೆಡಿ ಇಲ್ಲ. ಉಡುಪಿ ಗಾರ್ಡನ್ ಹತ್ರ ಇರೋದು ಸಂಜಯನಗರದಲ್ಲಿ ಇಂಡಿಯನ್ ಸ್ವೀಟ್ ಹೋಮು. ಅಲ್ಲಿಂದ ಯಾವುದು ಪೂರ್ವ ವಿಂಚೇಲಿಯ ಅಪಾರ್ಟ್ಮೆಂಟಿಗೆ ಬಿದ್ದಿರೋದು ಫಸ್ಟ್ ಆರ್ಡ್ರ್. ಯಲಂಕಕ್ಕೆ. ಏನು ಗಾಡಿ ಓಡಿಸ್ತಾನಪ್ಪ, ಸೈರೋಸರ್ ಪೈಪ್. ಏನು ಸೌಂಡ್ ಬರೋದು ಗಾಡಿದು. ಆ ಕಡೆ ಕಿವಿಗಳು ಹರಿದೋಗ್ತಾ ಇದ್ದಾವೆ. ನೋಡಿ ಬಾಬಾ. ಎಕ್ಸ್ಪಲ್ಸ್ಗೆ ಸೈರೋಸರ್ ಬೇರೆದು ಹಾಕೋಣೆ ಓಡಿಸ್ತವಣೆ ಅಣ್ಣ ಬಂಡು. ಮೊದಲನೇ ಆರ್ಡರ್ ಮಂಗಳವಾರದ್ದು. ಅಣ್ಣ 5488 ಕೊಡಿ, ರೆಡಿ ಇದೆ. 5488. ಏನಿದು? ಉತ್ತರ ಪ್ರದೇಶ್ ಗುಂಜಾಯಿನ ಒಂದು 250 ಗ್ರಾಮ್ಸ್ ಓನ್ಲಿ. 250 ಗ್ರಾಮ್ಸ್ ತೊಗೊಂಡು 10 ಕಿಲೋಮೀಟ್ರ್ ಹೋಗಬೇಕು. ಏನು ಮಾಡೋದು? ಇನ್ನೂ ಅಣ್ಣ ಬಂದು ಇನ್ನೂ ಪ್ಯಾಕೇ ಮಾಡ್ತಾನೆ. ಫುಡ್ ರೆಡಿ ನೋಡಿದ್ರೆ ಕೊಟ್ಬಿಟ್ಟವ್ರೆ. ನಾವು ನಾಟ್ ರೆಡಿ ಕೊಟ್ಬಿಡೋಣ. ಯಾಕಣ್ಣ ಇನ್ನೂ ಪ್ಯಾಕೇ ಆಗಿಲ್ಲ, ರೆಡಿ ಕೊಟ್ಬಿಟ್ಟಿದ್ದೀರಾ? ಓಹೋ, ಏನೇನೋ ಸ್ವೀಟ್ ಇಟ್ಟವ್ರೆ. ಇಂಡಿಯನ್ ಸ್ವೀಟಲ್ಲಿ ಸ್ವೀಟ್ ಅಂತೂ ತಿನ್ನೋಕ್ಕಾಗಲ್ಲ ನಮಗೆ. ನೋಡೋಣ, ಪಿಕಪ್ ಮಾಡಿ ಡ್ರಾಪ್ ಆದಮೇಲೆ ಸಿಗ್ತೀನಿ. ಬಡ್ಡಿ ಮಗ ತಿಕ್ಕಾನೆ ಹೊಡೆದ್ಬಿಟ್ಟ ಸರಿಯಾಗಿ. ಯಾಕಪ್ಪ ಅಂದರೆ ಆರ್ಡ್ರ್ ಕೊಟ್ಬಿಟ್ಟ. 29 ರೂಪಾಯಿ ಇತ್ತು. 61 ರೂಪಾಯಿದು ಒಂದು ಆರ್ಡ್ರ್ ಕೊಟ್ಟವನೆ. ಎಲ್ಲಪ್ಪ ಇಲ್ಲಿದ್ದ ಒಣವೇದಲ್ಲಿ ಹೋಗ್ಬಿಡ್ತೀನಿ ಹಾಗೆ ಸಣ್ಣಗೆ. ಅಂದರೆ ಬೆಳಗ್ಗೆ ರಶ್ ಇಲ್ವಲ್ಲ. ಹಿಂಗೋಗಿ ಪಿಕಪ್ ಮಾಡ್ಕೊಂಡು ಹಿಂಗಾಶ್ ಬರ್ತೀನಿ ಮತ್ತೆ. 2 ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀನಿ. ಅಣ್ಣ ಪಿಕಪ್ ಎಲ್ಲಿ? ಒಳಗಡೆನಾ? 6948 ಎಲ್ಲಿ? ಅಣ್ಣ 6948 ರೆಡಿ ಇದೆ ನೋಡಿ. 6948 6948 ಹಾಂ ಕೊಡಿ. ಏನಾಯ್ತು ಬೆಳಗ್ಗೆಯಿಂದ ನಮ್ಮನೆ ಯಾಕೆ ಹೋದ? ಅಣ್ಣ ಗುರು ಸ್ವಲ್ಪ ಸೈಡಾಗು ಬರ್ರಿ. ಕ್ಯಾಶ್ ಆನ್ ಡೆಲಿವರಿ 117 ರೂಪಾಯಿ ಅಣ್ಣ. ಇಷ್ಟಕ್ಕೆ ಇದು ನೋಡ್ರಿ 200 ಚಿಲ್ಲರೆ ಐತೆ. 3-4 ಐಟಮ್ ಐತೆ. ಎಲ್ಲಿ? ಓಹೋ ವಿದ್ಯಾರಣ್ಯಪುರಮ್ಗೆ ಬರ್ರಿ. ಬೇಗ ಹೋಗಿಬಿಟ್ಟು ಡ್ರಾಪ್ ಮಾಡಿ ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಸ್ನೇಹಿತರೆ 4ನೇ ಆರ್ಡ್ರು IDC ಹತ್ರ ಬಂದಿದ್ದೀನಿ ಪಿಕಪ್ ಮಾಡೋಕ್ಕೆ. ಆಲ್ಮೋಸ್ಟ್ ಕೊಟ್ಟಿರಲಿಲ್ಲ. ಒಂದು 15-20 ನಿಮಿಷ 3 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ. 3470 ಐತೆ. ಬರ್ರಿ. ಯಾವುದು? 6481. ಇಷ್ಟು ದೊಡ್ಡ ಐಟಮ್ ಐತಲ್ಲಪ್ಪ. ವೇಟ್ ಐತಲ್ಲ ಸಿಕ್ಕಾಪಟ್ಟೆ. ಎಲ್ಲಿ ಡ್ರಾಪು? ಕೆಂಚುರಿ ಮಾರಲ್ ಅಪಾರ್ಟ್ಮೆಂಟ್ ಇನ್ ಕೆಂಪಾಪುರ್ ಗೋಯಿಂಗ್ ಕಂಟ್ರೋಲ್. ಬೇಗ ಬ್ಯಾಗಲ್ಲಿ ಇಟ್ಬಿಟ್ಟು ಟ್ರಾಫಿಕ್ ಇರಲ್ಲ. ಬೇಗ ಸರ್ವಿಸ್ ರೋಡ್ ಹಿಡ್ಕೊಂಡು ಹೋಗ್ಬಿಡೋಣ. ಏನಪ್ಪ ಮತ್ತೇನಪ್ಪ, ನೀವೆಷ್ಟೇ ಡೈಲಿ ಹೊಡಿತೀರ? ಸ್ವಲ್ಪ ಕಮೆಂಟ್ ಹಾಕ್ರಪ್ಪ ನೋಡೋಣ. ಅಕ್ಕ ಸಾವ್ಕಾಸ್ ಬಾ. ನಮ್ಮ ಹುಡುಗಿ ಇನ್ನೂ ವೇಟ್ ಮಾಡ್ತಾವಳೆ. ಎಲ್ಲಿದ್ದಾಳೆ ಗೊತ್ತಿಲ್ಲ. ಆದರೆ ಈ ರೇಂಜಿಗೆ ಸ್ಪೀಡ್ ಬರ್ತಾಳೆ ಅಕ್ಕ. ನೋಡಿ ಸ್ನೇಹಿತರೆ, ಏನು ಧೂಳಿದೆ ಗೊತ್ತಾ ಈ ಕಡೆ. ಎಲ್ಲಿ ಹೆಬ್ಬಾಳಿಂದ ನಾಗವಾರಕ್ಕೆ ಹೋಗೋ ರೋಡ್ ಸರ್ವಿಸ್ ರೋಡ್ ಹಿಡಿದ್ರೆ ಮುಗಿದೇ ಹೋಯ್ತು. ಇನ್ನೂ ಇದು ಕೆಲಸ ಯಾವಾಗ ಮುಗಿಯೋತೋ? ಮೆಟ್ರೋದು ಡಾಂಬರ್ ರೋಡ್ ಯಾವಾಗ ಆಗ್ತಾರೋ ಯಪ್ಪ. ಧೂಳು ತೊಗೊಳಕ್ಕಾಗ್ತಲ್ಲ, ಅಷ್ಟೊಂದು ಧೂಳು ಆಗಿಬಿಟ್ಟೈತೆ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾನವ್ರೆ. ಅದು ಇನ್ನೂ ಎಷ್ಟು ವರ್ಷ ತೊಗೋತಾರೋ ಗೊತ್ತಿಲ್ಲ. ಏನು ಮಾಡೋದು? ಗೌರ್ಮೆಂಟ್ ಹಂಗೈತಲ್ಲ, ಬೇಗ ಕೆಲಸಗಳು ಮುಗಿಸೋದು ಇಲ್ಲ. ಆರಾಮಾಗಿ ಮಾಡ್ತಾರೆ. 24x7 ಕೆಲಸ ಅಂತ ಹೇಳ್ತಾರೆ. ಮತ್ತು ಮೆಟ್ರೋ ಸ್ಟೇಷನ್ದು ಏನು ಮಾಡೋದು ಈ ಅಪ್ಪ ದೇವ್ರೇ. ಅದರಲ್ಲಿ ಬೇರೆ ರೋಡ್ಗಳು ನೀರು ಮಳೆ ಬಂದರೆ ಮುಗದೆ ಹೋಯ್ತು, ರೋಡೇ ಮುಚ್ಚೋಗ್ಬಿಡುತ್ತೆ.
ಅಷ್ಟೊಂದು ನೀರು ತುಂಬ್ಕೊಂಡು ಬಿಡುತ್ತೆ ಇಲ್ಲಂತ್ರೂ. ನೋಡ್ರಿ ಇವಾಗ ಅಲ್ಲಿ ಅಷ್ಟೊಂದು ನೀರು ತುಂಬ್ಕೊಂಡು ಬಿಟ್ಟೈತೆ. ಕಾಣ್ತಾ ಇಲ್ಲ ಅನ್ಸತ್ತೆ, ಕಾಣುತ್ತಿಲ್ಲ ಗೊತ್ತಿಲ್ಲ ವೀಡಿಯೋದಲ್ಲಿ. ನನ್ನ ಕಣ್ಣಿಗೆ ಕಾಣ್ತಾರದು ನಾನು ಹೇಳ್ತಾ ಇದ್ದೀನಿ. ಇರಿ ಡ್ರಾಪ್ ಮಾಡೋಕ್ಕೆ ಹೋಗೋಣ 4ನೇ ಆರ್ಡ್ರು. ಇವಾಗ ಈ ಥರ ಮೇಲ್ಗಡೆಯಿಂದ ಬ್ಯಾಸ್ಕೆಟ್ ಹಾಕಿದ್ರೆ ನಮಗೂ ಬೆಸ್ಟ್ ನೋಡಿ. ಡೆಲಿವರಿ ಕಂಪ್ಲೀಟ್ ಕೊಟ್ಬಿಡೋಣ. ಟೈಮಿಂಗ್ಸು ಒಂದು 10 ಗಂಟೆ ಆಗಿರೋದು. ಆಲ್ಮೋಸ್ಟ್ ವಾರ್ನಿಂಗ್ಸು ಎಷ್ಟು ಆಯ್ತು ಅಂದರೆ ನೋಡೋಣ ರೀ. ಓಪನ್ ಆಗು ಚಿನ್ನ. ಒಂದು 500 ಅರ್ನಿಂಗ್ಸ್ ಆಗಿದೆ. 11:30 ಆರ್ಡ್ರ್ ಆಗಿದೆ. ನೋಡೋಣ ಇವಾಗ 10-11 ಗಂಟೆ ಆಗಿದ್ದಲ್ಲ ಟೈಮು. ಈ ಕಡೆ ರೋಡೇ ಇಲ್ವಲ್ಲ. ಹಿಂಗೆ ಹೋಗೋಣ ಹಾಗಾದ್ರೆ. ರೈಟಿಗೆ ಹೋಗಿ ಲೆಫ್ಟಿಗೆ ಹೋಗೋಣ. ಏನಂತಾರೆ ಸ್ನೇಹಿತರೆ, 3 ಅವರ್ 25 ನಿಮಿಷ ಆಯಿತು. ಸುಲ್ತಾನ್ ಪಾಳ್ಯದಲ್ಲೇ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡೆ ಓಡಾಡ್ಸೋಣೆ, ಆದರೆ ಅಷ್ಟೊಂದೇನು ಗೊತ್ತೇ ಆಗ್ತಲ್ಲ ನಾನು ಎಲ್ಲೆಲ್ಲಿ ಓಡಾಡ್ತಾ ಇದ್ದೀನಿ ಅಂತ. ಅವಾಗಿಂದ ಕೆಂಪಾಪುರ ಓಡಾಡಿತ್ತು, ಆಮೇಲೆ ಎಲ್ಲೆಲ್ಲೋ ಓಡಾಡಿದ್ದೀನಿ ಲಾಸ್ಟಲ್ಲಿ. ಇವಾಗ ಇಲ್ಲಿದ್ದೀನಿ ಸುಲ್ತಾನ್ ಪಾಳ್ಯದಲ್ಲಿ ಸದ್ಯಕ್ಕೆ. ಇವಾಗ ಇನ್ನೂ ಟಿಫನ್ ಮಾಡಿಲ್ಲ. ಇವಾಗ ಟಿಫನ್ ಮಾಡ್ಕೊಂಡು ಮತ್ತೆ ಆರ್ಡ್ರು ಎಲ್ಲರೂ ಬೀಳಿಬೇಕಾರೆ ಬಿಡ್ರಿ, ಹೋಗ್ಬಿಟ್ಟು ಫಸ್ಟ್ ಟಿಫನ್ ಮಾಡ್ಬೇಕಾಯ್ತು. ಇವಾಗ ಬಿದ್ದರೆ ಟಿಫನ್ ಅಂಗಡಿಯವ್ರಿಗೆ ಹೋಗೋರು, ಬಿದ್ದರೆ ಆರ್ಡ್ರ್ ಹೊಡಿತೀನಿ. ಬೀಳಿಲ್ವಾ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು, ಆದರೆ ಬಿದ್ದರೂ ಅದನ್ನು ಪಿಕಪ್ ಮಾಡ್ಕೊಂಡು ಆಮೇಲೆ ಅವ್ನು ಬಿದ್ದೇ ಬಿಡ್ತು ನೋಡಿ. ಶ್ರೀ ಉಡುಪಿ ಗ್ರ್ಯಾಂಡು. ಓಹೋ ಲೋಕಲ್ ಆರ್ಡ್ರು ಇದು ಕೊಟ್ಬಿಟ್ಟಾದ್ರೂ ಟಿಫನ್ ಮಾಡೋಣ. ಎಲ್ಲರೂ ಉಡುಪಿ ಗಾರ್ಡನಲ್ಲಿ ಹೋಗ್ಬಿಟ್ಟು ಊಟ ಮಾಡ್ತೀನಿ ಅಷ್ಟೇ. ಫುಡ್ಡು ರೆಡಿ ಇಲ್ಲ, ಅಲ್ಲೇ ಬಿಸಿಬೇಳೆ ಬಾತ್ ತಿಂತೀನಿ ಹೋಗ್ಬಿಟ್ಟು ಉಡುಪಿ. ಇಲ್ಲಿ ನೋಡಿ ಸ್ನೇಹಿತರೆ, ಕೆಂಪಾಪುರ KFC ಇದ್ದೀನಿ. ಇಲ್ಲಿ ಕೊಡ್ತಾರಂದರೆ ಯಾರೂ ಇಲ್ಲ ಇಲ್ಲಿ. ಅಣ್ಣ ಸರ್ ಫುಡ್ ರೆಡಿ ಇದೆ ನೋಡಿ. ಇದು 1687 ಯಾರಾದರೂ ದಯವಿಟ್ಟು ತಂದುಕೊಡಿ ಪ್ಲೀಸ್. ಯಾರು ಒಬ್ಬರು ಇಲ್ಲ, ರೆಸ್ಪಾನ್ಸ್ ಇಲ್ಲ. ಇವಾಗ ಹೆಂಗೆ ಹೋದ್ರೆ ಗೊತ್ತಾ ಇಲ್ಲಿ, ಅಮ್ಮ ಯಾಕೋ ಆರ್ಡ್ರ್ ಕೊಡೋಕೋ ಅಪರೂಪಕ್ಕೆ ಆರ್ಡ್ರ್ ಬಿದ್ದೈತಕ್ಕೋ ಅನ್ಕೊಂತ ಕುತ್ಕೋಬೇಕು ನಾನು ಇಲ್ಲಿ. ಇವಾಗ ಒಬ್ಬರು ಇಲ್ಲ. ಇರಿ ಆ ಕಡೆ ಹೋಗ್ಬಿಟ್ಟು ನೋಡ್ತೀನಿ. ಏನು ರೆಸ್ಪಾನ್ಸೇ ಇಲ್ಲ. ಹಾಂ ಯಾರಲ್ಲಿ ಏನಿದು ರೆಸ್ಪಾನ್ಸ್ ಕೊಡಲ್ಲ, ಏನಿಲ್ಲ. ಮೇಡಮ್ ಸರ್ ಏನು ರೆಸ್ಪಾನ್ಸೇ ಇಲ್ವಾ ಇಲ್ಲಿ KFC ಕೆಂಪಾಪುರದಲ್ಲಿ? ಬೇರೆ KFC ಒಳಗಡೆ ಡೈರೆಕ್ಟ್ ಆದ್ರೆ ಸ್ಟೋರಲ್ಲಿ ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಸಪ್ರೇಟ್ ಜಾಗ ಬೇರೆ ಮಾಡೋರೆ. ಆದ್ರೂ ಇಲ್ಲಿ ಒಬ್ಬರು ರೆಸ್ಪಾನ್ಸ್ ಕೊಡೋಕ್ಕಿಲ್ಲ. ಇರಿ ಮೇನ್ ಗೇಟಿಂದ ಹೋಗಿಬಿಡ್ತೀನಿ ಇವಾಗ. ತಲೆ ಕೆಟ್ಟರೆ ಇನ್ನೇದಕ್ಕೆ ಇಟ್ಟವ್ರು ಗೇಟ್ನ. ಮತ್ತೆ ಅಲ್ಲಿ ಹೋದ್ರೆ ಸಾಕಾಯಿತು. ಇರಿ ಏನಾಯ್ತು, ಇಲ್ಲೂ ಯಾರು ಇಲ್ವಾ ಮೇಡಮ್? ಎಷ್ಟೊತ್ತಾಯ್ತು ಮೇಡಮ್? ಹೋದ್ರೆ ಸಾಕಾಯಿತು. 1687 ಅಕ್ಕ. ಏನು ರೆಸ್ಪಾನ್ಸೇ ಇಲ್ಲಪ್ಪ. ಇವಾಗ ಸ್ನೇಹಿತರೆ ಟೈಮಿಂಗ್ಸು ಒಂದು 11:50 ಗಂಟೆ ಆಗಿದೆ. ಈ ಕಡೆ ಜಕ್ಕೂರು ಶೋಭಾ ಹತ್ರ ಇದ್ದೀನಿ ಆಲ್ಮೋಸ್ಟ್ ಒಳಗಡೆ. ಇಲ್ಲಿಂದ ಔಟ್ ಆಫ್ ಝೋನಲ್ಲಿ ಡ್ಯೂಟಿ ಬೇರೆ ಆಫ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಇನ್ನೂ ಝೋನ್ಗೆ ಹೋಗ್ಬಿಟ್ಟು ಸಿಗ್ತೀನಿ 12 ಗಂಟೆ ಮೇಲೆ ಲಾಗಿನ್ ಆದ ತಕ್ಷಣ. ಇವಾಗ ಸ್ನೇಹಿತರೆ ಟೈಮ್ ಒಂದು 12 ಗಂಟೆ ಆಗಿರೋದು. ಶ್ರೀ ರಾಘವೇಂದ್ರ ಸಾಗರಿಂದ ಕೆಂಪಾಪುರಿಂದ ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಬಿದ್ದಿರೋದಂದರೆ ಹೆಬ್ಬಾಳ ಜದು ಚೋಳನಗರ, ಹೆಬ್ಬಾಳ ಒಳಗಡೆ ಸೈಡು. 600 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ಇನ್ನು ಫಸ್ಟ್ ಟಾರ್ಗೆಟ್ ಬೇಕಾಗಿರೋದು 8 ಆರ್ಡ್ರು. ನೋಡೋಣ ಒಂದು 15 ಆರ್ಡ್ರ್ ಹೊಡೆದಿದ್ದೀನಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊಡೆದು ಮನೆಗೆ ಹೋಗೋಣ. ವಾವ್ ಏನು ಸೂಪರಪ್ಪ. ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಏನಿಲ್ಲ. ಮಗುನ ಕುಣಿಸ್ಕೊಂಡು ಹೋಗ್ತಾರೆ ಗಂಡ ಹೆಂಡತಿ. ನಾವು ಸ್ವಿಗ್ಗಿ ಬ್ಯಾಗ್ನ ಹಿಡ್ಕೊಂಡು ಹೊಂಟಿದ್ದೀವಿ ಸ್ನೇಹಿತರೆ. ಎಲ್ಲೈತಪ್ಪ ಇದು ಮೇಡಮ್? 4686 ಆರ್ಡ್ರ್ ರೆಡಿ ಇದೆ ನೋಡಿ. 4686 ಚಿಕನ್ ತುಮ್ಕಾ ವಿತ್ ಮೊಮೋಸ್ 4 ಪೀಸಸ್ 2. ಹಾಂ ಕೊಡಿ, ಥ್ಯಾಂಕ್ ಯು. ಊಟ ಆಯಿತಾ? ಬರ್ರಿ, ಇದು ತೊಗೊಂಡ ಪ್ರೆಸ್ಟೀಜ್ ಜಿಂದಾಲ್ಗೆ ಹೋಗ್ಬೇಕು ಟವರ್ 2ಗೆ. ಇಲ್ಲಿಂದ ಒಂದು 10-11 ಕಿಲೋಮೀಟ್ರ್ ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಸ್ನೇಹಿತರೆ ಟೈಮಿಂಗ್ಸು ಒಂದು 2:50 ಗಂಟೆ ಆಗಿದೆ. ಒಂದು 1000 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇದುವರೆಗೂ ನಾನು ದುಡ್ದಿರೋದು. ಇನ್ನೂ ಫಸ್ಟ್ ಟಾರ್ಗೆಟ್ ಅಂದ್ರೆ ಮುಗಿದೋಯ್ತು. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ. ಇವಾಗ ಸಿಗ್ನಲಲ್ಲಿ ಎಲ್ಲಿ ಇದು ಹೆಸರುಘಟ್ಟ 8ನೇ ಮೇಲೆ ರೋಡಲ್ಲಿ ಇದ್ದೀನಿ. ನೋಡೋಣ ಸಿಗ್ನಲ್ ಬಿಡ್ತು. ಬರ್ರ ನನ್ನ ಜೊತೆ ಬರ್ರ ಎಲ್ಲರೂ. ಕುರಿ ಬ್ಯಾಂದಾಗ ಸಿಗ್ನಲ್ ಬಿಡ್ತೈತಿಲ್ಲ. ಸರಿ ನಮ್ಮ ಊರಾಗ ಅದು ಕುರಿದ ದನಗಳು ಶೆಡ್ ಇರ್ತೈತಿಲ್ಲ, ಒಳಗೆ ಸರ್ರಂಗೆ ಒಮ್ಮೆಲೆ ಹೊರಗೆ ಬಿಟ್ರೆ ಹೆಂಗೆ ಹೊಡ್ತಲ್ಲ ಹಂಗೆ ಇಲ್ಲಿ ಬೆಂಗಳೂರಿನ ಸಿಗ್ನಲ್ ಬಿಟ್ರೆ ಸರ್ರ ಅಂತ ಹೋಗ್ಬಿಡ್ತಾರೆ. ಪಾಪ ಅವ್ರಿಗೆ ಅರ್ಜೆಂಟ್ ಕೆಲಸಗಳು ಇರ್ತಾವೆ, ಏನು ಮಾಡೋದು. ನಮಗೆ ಆರ್ಡ್ರ್ ಕೊಡೋ ಕೆಲಸ ಅರ್ಜೆಂಟ. ಇನ್ನು ಮಧ್ಯಾಹ್ನದ ಊಟ ಮಾಡಿಲ್ರಿ ನಾವಂತರೂ. ಇನ್ನೂ ಮಾಡಬೇಕಾಗೈತಿ. ಇನ್ನೂ ಹೋಗ್ಬಿಟ್ಟು ಊಟ ಮಾಡ್ಬೇಕೈತಿ. ಇಲ್ಲೆಲ್ಲೋ ಉತ್ತರ ಕನ್ನಡ ಹೋಟೆಲ್ ಇತ್ತು ಅಂತ, ಅಲ್ಲಿ ಹೋಗ್ಬಿಟ್ಟು ರೊಟ್ಟಿ ಚಪಾತಿ ಊಟ ಮಾಡ್ತೀನಿ ಇವತ್ತು. ರೊಟ್ಟಿ ರೂಮ್ನೇ ತಿಂತೀನಿ. ಸಾಕಾಗಿಲ್ಲ. ದಿನ ಇವತ್ತು ಚಪಾತಿ ತಿನ್ನೋನು. ಇಲ್ಲೇ ಐತೆ ನೋಡ್ರಿ, ಇದಾವ ಊಟ.
ಓಹೋ ಸಿಗ್ನಲ್ ಸುಭಾಷ ಲೆಫ್ಟಿಗೆ ಸಿಗ್ನಲ್ ಹಾಕು. ಓ ಬಾರೋಣ ನೀನು ಬಾರೋಣ. ಇವಾಗ ಊಟ ಮಾಡಿ ಮತ್ತೆ ನಿಮ್ಗೆ ಡೈರೆಕ್ಟಾಗಿ ಸಾಯಂಕಾಲ ಸಿಗ್ತೀನಿ. ಸ್ನೇಹಿತರೆ, ಸಂಜಯನಗರ 80 ಫೀಟ್ ರೋಡಲ್ಲಿದೆ. ಉಣ್ಣಾನಿಗೆ ಪಿಕಪ್ ಹೇಳ್ದಾನೆ. ಈಗ ಗುಡ್ಡ ಹತ್ತಬೇಕಲ್ಲ ಇವಾಗ. ಅಣ್ಣ 0894 ಕೊಡಿ. ಆರ್ಡ್ರ್ ರೆಡಿ 0894 ರೆಡಿ ಇದೆ ನೋಡಿ. ಹಾಂ ಕೊಡಿ. ಇದನ್ನು ಡ್ರಾಪು ಇವಾಗ ಎಲ್ಲಿ ಕೊಟ್ಟವನಂತ ಇರೋ ನೋಡೋಣ ಒಂದು ನಿಮಿಷ. ಓಪನ್ ಕ್ಯಾಮ್ರಾ ಗಿಚ್ಕೆ ಮುತ್ತಪ್ಪ ಫೋಟೋ ಹೊಡ್ಕೊಂಡ ಬೇಗ. ಎಲ್ಲಿ ಡ್ರಾಪು? ಕೆಂಚೇರಿ ಇಟ್ಟೋಸ್ತು. ಎಲ್ಲಿ? ಅಮೃತಹಳ್ಳಿ ಡ್ರಾಪ್ ಇರೋದು. ಇದವ್ರಿಗೆ ಅರ್ನಿಂಗ್ಸು ಫಸ್ಟ್ ಟಾರ್ಗೆಟ್ ಮುಗಿದೈತೆ ಮಧ್ಯಾಹ್ನನೇ. ಇವಾಗ ಸೆಕೆಂಡ್ ಟಾರ್ಗೆಟ್ ಹೊಡ್ಕೊಂಡು ಬೇಗ ಮನೆಗೆ ಹೋಗೋಣ. ಸ್ನೇಹಿತರೆ, ಮಳೆ ಗಿಳೆ ಬರ್ತೈತೆ, ಅದಕ್ಕೆ ಇವಾಗ ರೇನ್ಕೋಟೆಲ್ಲಿ ಹಾಕೋತೀನಿ. ಅಲ್ಲಿ ಅಪಾರ್ಟ್ಮೆಂಟಲ್ಲೇ ಗಾಡಿ ಹಚ್ಚಿಬಿಟ್ಟು ರೇನ್ಕೋಟೆಲ್ಲ ತಂದು ಇಟ್ಟಿದ್ದೀನಿ. ಇವಾಗ ಹಾಕೊಂಡ್ಬಿಟ್ಟು ಸಿಗ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ, ಇಷ್ಟು ದೊಡ್ಡ ಪಿಜ್ಜಾ ಎಕ್ಸ್ಪ್ರೆಸ್ 14 ಇಂಚಿಂದು ಎಷ್ಟೊಂದು 600 ಚಿಲ್ಲರೆ. ಬ್ಯಾಗಲ್ಲೂ ಕೂತ್ಕೊಳ್ಳಲ್ಲ. ಇವಾಗ ಮುಂದೆ ಇಟ್ಕೊಂಡು ಹೋಗ್ಬೇಕು ನಾನು. ಇಷ್ಟು ದೊಡ್ಡದು ಹೆಂಗೆ ಅಂತ ತೊಗೊಂಡು ಹೋಗೋದ್ರಿ ನಾವು? ಬ್ಯಾಗಲ್ಲಿ ಕೂತ್ಕೊಳ್ಳಲ್ಲ, ಏನಿಲ್ಲ. ಯಪ್ಪ ನೋಡಿರಿ, ಮುಂದೆ ಇಟ್ಕೊಂಡು ಹೊಡಿಯೋಕ್ಕಾಗಲ್ಲ ಗಾಡಿನ. ಇರಿ ಇದನ್ನು ಮಡಿಸಿಬಿಡ್ತೀನಿ ಪದ್ದಶ್ರೀ. ನಾವು ನೋಡಿ ಏನು ಆರ್ಡ್ರ್ಗಳು ಮಾಡ್ತಾರೋ. 14 ಮೊಬೈಲ್ ಬೀಳ್ತೈತೆ. 14 ಇಂಚಿನ ಪಿಜ್ಜಾಗಳು ನಮ್ಮ ಬ್ಯಾಗ್ ಇರೋದೇ 8 ಇಂಚಿಂದು. ಇವರು ಎಷ್ಟು ದೊಡ್ಡ ಬ್ಯಾಗಲ್ಲಿ ಇಟ್ಕೊಂಡು ಹೋದ್ರೂ ಬಲ್ಕ್ ಆರ್ಡ್ರ್ ಹಾಕಿದ್ರೂ ಏನೂ ಕೊಡೋಲ್ಲ. ಇಲ್ಲೇ ಹತ್ರನೇ ಇರೋದು ಲೋಕಲು. ಪರವಾಗಿಲ್ಲ, ಟಾರ್ಗೆಟೆಲ್ಲ ಮುಗ್ದೈತೆ. ಇದನ್ನು ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಎಷ್ಟಾಗೈತೆ ನೋಡೋಣ. ಮನೆ ಹತ್ರನೇ ಕೊಟ್ಟವನಲ್ಲ ಡ್ರಾಪು. ಕ್ಯಾಶ್ ಆನ್ ಡೆಲಿವರಿ ಬೇರೆ ಐತೆ. ಟೈಮಿಂಗ್ ಆಗೋರ್ಗೆ ಅಲ್ಲೇ ವೇಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಗೋಣ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಮುಂದೆ ಇಟ್ಕೊಂಡಿದ್ದೀನಿ ಪಿಜ್ಜಾ ಮತ್ತು ಫೋನು ಗೇನು. ಮಳೆ ಬರ್ತೈತೆ ಆವಾಗಲೇ. ಅರ್ನಿಂಗ್ಸ್ ಅಂತೂ 1,500,000 ಆಗಿದೆ ಇವಾಗ ಸದ್ಯಕ್ಕೆ. ಟೋಟಲ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ರೀ ಮತ್ತೆ ಲಾಸ್ಟಲ್ಲಿ ನಿಮಗೆ ಎಂಡಿಗೆ. ಸ್ನೇಹಿತರೆ, ಡ್ಯೂಟಿ ಆಫ್ ಮಾಡಿದ್ದೀನಿ. ಅರ್ನಿಂಗ್ಸು ಬಂದುಬಿಟ್ಟು 1,598 ಇರಿ. ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಮನೇಲೆಲ್ಲ ಲೈಟ್ ಹೋಗ್ಬಿಟ್ಟವೆ. 1,598 ಪ್ಲಸ್ಸು ಎಷ್ಟಪ್ಪ 165 ಪ್ಲಸ್ಸು 500 ಪಾಯಿಂಟ್ಸೆಟಿವ್. ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 2,263 ರೂಪಾಯಿ ಆಗಿದೆ. ಎಷ್ಟಪ್ಪ ಇರಿ ಒಂದು ನಿಮಿಷ. ಎಷ್ಟು ಅವರ್ಸ್ ಡ್ಯೂಟಿ ಮಾಡಿದ್ದೀನಿ ಅಂದರೆ 12 ಅವರ್ 46 ನಿಮಿಷ. ಆಲ್ಮೋಸ್ಟ್ 36 ಅವರೇ ಆರ್ಡ್ರ್ ಹೊಡೆದಿದ್ದೀನಿ. 36 ಅವರ್ಗೆ 2,263 ರೂಪಾಯಿ ಹೊಡೆದಿದ್ದೀನಿ. ಇವತ್ತಿನ ದಿವಸ ಇಲ್ಲಿಗೆ ಮುಗೀತು. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.